ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮುಂಬೈಯಲ್ಲಿ ನಮ್ಮದು ಡೇ 3. ಮುಂಬೈಯಲ್ಲಿ ನಮಗೊಬ್ಬರು ಕನ್ನಡದವರು ಸಿಕ್ಕಿದ್ದಾರೆ. ನಿಮ್ಮ ಹೆಸರು? ಶಿವಕುಮಾರ್. ಮಂಡ್ಯದ ಮೇಲ್ಕೋಟೆಯವರು. ಸ್ನೇಹಿತರೆ, ನಾವೀಗ ಜುಹು ಬೀಚಿಗೆ ಬಂದಿದ್ದೀವಿ. ಮುಂಬೈಯಲ್ಲಿ ಒನ್ ಆಫ್ ದಿ ಕ್ಲೀನೆಸ್ಟ್ ಬೀಚ್ ಅಂದರೆ ಇದನ್ನೇ ಜುಹು ಬೀಚು. ಸೊ ಇವತ್ತು ನಮ್ಮದು ಇಲ್ಲಿ ಲಾಸ್ಟ್ ಡೇ ಆದ್ದರಿಂದ ಇವತ್ತು ಜುಹು ಬೀಚ್ ನೋಡಿಕೊಂಡು ನಮ್ಮ ಹತ್ತಿರುವಂಥ ರೆಂಟಿಗೆ ತೊಗೊಂಡ್ರೋ ಬೈಕ್ನ ವಾಪಸ್ ಕೊಟ್ಬಿಟ್ಟು ಮತ್ತು ಎಲ್ಲಾದರೂ ಮುಂಬೈ ಮೆಟ್ರೋನಲ್ಲಿ ಎಲ್ಲಾದರೂ ಒಂದು ರೌಂಡ್ ಹಾಕ್ಕೊಂಡು ಮುಂಬೈ ಮೆಟ್ರೋ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಏರ್ಪೋರ್ಟು ಪಕ್ಕದಲ್ಲೇ ಇರೋದ್ರಿಂದ ಫ್ಲೈಟ್ಗಳು ಟೇಕ್ ಆಫ್ ಆಗೋದು ಕಂಟಿನ್ಯೂಸ್ ಆಗಿ ಕಾಣಿಸ್ತಾನೆ ಇರುತ್ತೆ. ಜುಹು ಬೀಚಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇದ್ದಾವೆ. ಬಟ್ ನಾವಿವತ್ತು ಏನೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿಲ್ಲ, ಯಾಕಂದರೆ 12 ಗಂಟೆಗೆ ರೂಮ್ ಚೆಕ್ಔಟ್ ಮಾಡಬೇಕು. ಸೊ ಹಾಗಾಗಿ ನಮಗೆ ಟೈಮು ಇಲ್ಲ. ಅದಕ್ಕೆ ತುಂಬ ಜನ ಫಿಲ್ಮ್ ಆಕ್ಟ್ರೆಸ್ ಮನೆಗಳು ಜುಹುನಲ್ಲೇ ಇರೋದು. ಅಕ್ಷಯ್ ಕುಮಾರ್ ಮನೆಯೂ ಇಲ್ಲೇ ಎಲ್ಲೋ ಇದೆಯಂತೆ. ಬಟ್ ನಾವು ಯಾವುದೇ ಫಿಲ್ಮ್ ಆಕ್ಟ್ರೆಸ್ ಮನೆ ನೋಡೋಕ್ಕೆ ಹೋಗಲಿಲ್ಲ. ಅದೇ ಅಂತೆ ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರೋ ಮನೆಯೇ ಅಂತೆ ಅಕ್ಷಯ್ ಕುಮಾರ್ ಮನೆ. ಜುಹುನಲ್ಲಿ ಒಂದು ಫೇಮಸ್ ಇಸ್ಕಾನ್ ಟೆಂಪಲ್ ಇದೆ, ತುಂಬ ಚೆನ್ನಾಗಿದೆ ಅಂತೆ ಇಸ್ಕಾನ್ ಟೆಂಪಲ್ಲು. ಅಲ್ಲಿಗೆ ಹೋಗೋಣಂತೆ ಈಗ ಬನ್ನಿ. ನಾವಿಲ್ಲಿ ರೋಡಲ್ಲಿ ಹೋಗ್ತಾ ಇದ್ದರೆ ಇಲ್ಲೊಂದು ಸ್ವಲ್ಪ ಜನ ನಿಂತಿದ್ರು. ಯಾಕೆ ಜನ ನಿಂತಿದ್ದಾರೆ ಅಂತ ನೋಡಿದ್ರೆ ಇದು ಅಮಿತಾಬ್ ಬಚ್ಚನ್ ಮನೆ ಅಂತ. ಇದು ಮುಂಬೈ ಜುಹುನಲ್ಲಿರುವಂಥ ಇಸ್ಕಾನ್ ಟೆಂಪಲ್. ಸೊ ಇಲ್ಲೆಲ್ಲೂ ಗಾಡಿ ಪಾರ್ಕಿಂಗೇ ಸಿಗ್ತಾ ಇಲ್ಲ. ಸ್ನೇಹಿತರೆ, ನಾವೀಗ ರೆಂಟಿಗೆ ತಗೊಂಡಿದ್ದಂಥ ಬೈಕ್ನ ರಿಟರ್ನ್ ಕೊಟ್ಬಿಟ್ಟು ಮೆಟ್ರೋ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸಂಜೆ ಹೊಸದಾಗಿ ಓಪನ್ ಆಗಿರೋಂಥ ಹಾರ್ಬರ್ ಲಿಂಕ್ ರೋಡ್ ಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮುಂಬೈ ಮೆಟ್ರೋ ಬೋಂಡಿವಿಲಿ ಸ್ಟೇಷನ್. ಇಲ್ಲಿ ಮೆಟ್ರೋನಲ್ಲಿ ನಮ್ಮ ಬೆಂಗಳೂರಲ್ಲಿ ಥರ ಟೋಕನ್ ಅಲ್ಲ, ದಹಿ ಸರ್ ಈಸ್ಟ್ ಅಂತೇಳಿ ಒಂದು ಸ್ಟೇಷನ್ಗೆ ಟಿಕೆಟ್ ತೊಗೊಂಡಿದ್ದೀನಿ. ಅಲ್ಲಿಂದ ಮತ್ತೆ ಅಂಧೇರಿ ವೆಸ್ಟ್ಗೆ ಹೋಗೋಣಂತೆ. ನಾರ್ತ್ ಮುಂಬೈಯಲ್ಲಿ ಮೆಟ್ರೋ ಆಗಿರೋದು, ಸೌತ್ ಮುಂಬೈಯಲ್ಲಿ ಇನ್ನೂ ಮೆಟ್ರೋ ಆಗಿಲ್ಲ, ಇನ್ನೂ ಈಗ ಕೆಲಸ ನಡೀತಾ ಇದೆ. ಸೌತ್ ಮುಂಬೈಯಲ್ಲಿ ಮಾನೋ ರೈಲ್ ಆಗಿದೆ. ಮಾನೋ ರೈಲು ಇದುವರೆಗೂ ನಾನು ನೋಡಿಲ್ಲ, ನೀವು ನೋಡಿದ್ದೀರಾ ಮಾನೋ ರೈಲು? ಸೊ ಮುಂಬೈಯಲ್ಲಿರೋ ಮಾನೋ ರೈಲ್ನು ನಿಮಗೆ ತೋರಿಸ್ತೀನಿ. ಮಾನೋ ರೈಲ್ ನೀವು ನೋಡಿದರೆ ಕಮೆಂಟ್ ಮಾಡಿ. ಏನು ವ್ಯತ್ಯಾಸ ಇದೆ ಅಂದರೆ ಬೆಂಗಳೂರು ಮೆಟ್ರೋಗೂ ಇದಕ್ಕೂ, ಬೆಂಗಳೂರು ಮೆಟ್ರೋನಲ್ಲಿ ಈ ಪೋಲು ಡೋರ್ಗಳ ತೊಗೊಂಬಂದಿದೆ, ಇದರಲ್ಲಿ ಸೆಂಟ್ರಲ್ಲೂ ಒಂದು ಈ ಥರ ಪೋಲ್ ಇದೆ. ನಮ್ಮ ಬೆಂಗಳೂರು ಮೆಟ್ರೋಗೂ ಮುಂಬೈ ಮೆಟ್ರೋಗೂ ಇನ್ನೊಂದು ವ್ಯತ್ಯಾಸ ಏನಂದರೆ ಇಲ್ಲಿ ಸ್ಕ್ರೀನ್ ಹಾಕಿದ್ದಾರೆ. ಟ್ರೈನು ಎಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಟ್ರೈನು ಬಿಟ್ಟು ಹಿಂಗೆ ಹೋಗ್ತಾ ಇದೆ ಅಂತ. ಡೋರ್ ಪಕ್ಕದಲ್ಲಿ ನಮ್ಮ ಮೆಟ್ರೋನಲ್ಲಿ 2 ಸೀಟ್ ಇರುತ್ತಲ್ವ, ಇಲ್ಲಿ ಫೋಲ್ಡಿಂಗ್ ಸೀಟ್ಸ್ ಮಾಡಿದ್ದಾರೆ, ಬಟ್ 3 ಸೀಟ್ಸ್ ಮಾಡಿದ್ದಾರೆ. ಮೆಟ್ರೋ ಟ್ರೈನ್ ಮ್ಯಾನುಫ್ಯಾಕ್ಚರ್ ಆಗಿರೋದು ಬವೆಲ್, ಮೈಸೂರು ಇರ್ಬೋದು ಅಥವಾ KGF ಇರ್ಬೋದು, ಮೋಸ್ಟ್ಲಿ KGF ಇರ್ಬೋದು. ದಹಿ ಸರ್ ಈಸ್ಟ್ ಅನ್ನೋ ಸ್ಟೇಷನ್ ನಾವು ಇಳಿತಾ ಇದ್ದೀವಿ. ಇದು ಮುಂಬೈ ಮೆಟ್ರೋ. ಮುಂಬೈ ಮೆಟ್ರೋ ಸಿಂಬಲ್ ಮತ್ತು ಮೆಟ್ರೋ ಹತ್ತಿದ್ದೀವಿ ಟುವರ್ಡ್ಸ್ ಅಂಧೇರಿ ವೆಸ್ಟ್. ನಾವೀಗ ಅಂಧೇರಿ ವೆಸ್ಟ್ ಸ್ಟೇಷನ್ಗೆ ಬಂದ್ವಿ. ಈ ಟ್ರೈನು ಇಲ್ಲಿಗೆ ಲಾಸ್ಟು, ಅಂದರೆ ಮುಂಬೈಯಲ್ಲಿ ಮೆಟ್ರೋ ಅಂಧೇರಿ ವೆಸ್ಟ್ಗೆ ಲಾಸ್ಟ್ ಆಯಿತು. ಸೊ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಹಿಂಗೆ ಟೋಕನ್ ಕೊಡ್ತಾರೆ, ಟೋಕನ್ ಅದರೊಳಗಡೆ ಹಾಕ್ಬಿಟ್ಟು ಹೋಗ್ಬೇಕಲ್ಲ. ಸೊ ಇಲ್ಲಿ ಹಂಗಲ್ಲ, ಸ್ಕ್ಯಾನ್ ಮಾಡಿಬಿಟ್ಟು ಬರ್ತಾ ಇರೋದು ಆಚೆಗೆ. ಬೆಳಗ್ಗೆ ಇಸ್ಕಾನ್ ಟೆಂಪಲ್ ನೋಡೋಕ್ಕಾಗಲಿಲ್ಲ, ಈಗ ಮತ್ತೆ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಮುಂಬೈನ ಜುಹುನಲ್ಲಿರುವಂಥ ಇಸ್ಕಾನ್ ಟೆಂಪಲ್ ಇದು. ಇವತ್ತು ಸಂಕ್ರಾಂತಿ ಅಲ್ಲ, ಸ್ನೇಹಿತರೆ, ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಮಗೆ ಹೊಸ ವರ್ಷ ಯುಗಾದಿ ದಿನ ಶುರುವಾಗುತ್ತೆ. ಮತ್ತು ನಮಗೆ ಮೊದಲ ಹಬ್ಬವೂ ಯುಗಾದಿ ಹಬ್ಬನೇ. ಆದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಹೊಸ ವರ್ಷ. ಸೊ ಅದ್ರ ಪ್ರಕಾರ ತಗೊಂಡ್ರೆ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈಗ
ಮತ್ತೊಂದು ಮೆಟ್ರೋ ಹತ್ತಿದ್ದೀವಿ, ಬ್ಲೂ ಲೈನ್. ಇದು ಸ್ವಲ್ಪ ಹಳೇದು ಮೆಟ್ರೋ ಅನಿಸುತ್ತೆ. ಇದು ಉದ್ದಕ್ಕೂ ಸೆಂಟ್ರಲ್ ಉದ್ದಕ್ಕೂ ಕಂಬಗಳಿದೆ, ಮೇಲ್ಗಡೆ ರೌಂಡ್ ಆಗಿದೆ ಹಿಡ್ಕೊಳಕ್ಕೆ. ನೋಡಿ, ಪ್ಲಾಟ್ಫಾರಮ್ಗೂ ಮತ್ತು ಮೆಟ್ರೋಗೂ ಗ್ಯಾಪೇ ಇಲ್ಲ. ಸ್ನೇಹಿತರೆ, ನಾವೀಗ ಮುಂಬೈನ ಮಾನೋ ರೈಲಿಗೆ ಬಂದಿದ್ದೀವಿ. ಮಾನೋ ರೈಲ್ ನಾನು ಇದುವರೆಗೂ ನೋಡಲಿಲ್ಲ, ಫಸ್ಟ್ ಟೈಮು ಲೈಫಲ್ಲಿ ಮಾನೋ ರೈಲ್ ನೋಡ್ತಾ ಇರೋದು. ನೋಡಿ ಇದು ಟ್ರ್ಯಾಕ್ ಹೇಗಿದೆ ಅಂತ ಮಾನೋ ರೈಲ್ದು. ಇದೊಂಥರ ಡಿಫ್ರೆಂಟ್. ಇದು ಮುಂಬೈಯಲ್ಲಿ ಫಸ್ಟ್ಗೆ ಶುರು ಆಗಿದೆ ಮಾನೋ ರೈಲು, ಮೆಟ್ರೋ ಎಲ್ಲ ಆಮೇಲೆ ಶುರು ಆಗಿರೋದು. ಅಂದರೆ ಬೆಂಗಳೂರಲ್ಲೆಲ್ಲ ಮೆಟ್ರೋ ಆಗೋಕ್ಕೆ ಮೊದಲೇ ಮುಂಬೈಯಲ್ಲಿ ಮಾನೋ ರೈಲ್ ಶುರು ಆಗಿತ್ತು. ಸ್ನೇಹಿತರೆ, ಮುಂಬೈ ಮಾನೋ ರೈಲು 2008ರಲ್ಲಿ ಮಾಡಬೇಕು ಅಂತ ಗೌರ್ಮೆಂಟು ಸ್ಟಾರ್ಟ್ ಮಾಡಿದ್ರು. ಫೈನಲ್ಲಾಗಿ 2014ರಲ್ಲಿ ಮುಂಬೈ ಮಾನೋ ರೈಲು ಪಬ್ಲಿಕ್ಕಿಗೆ ಓಪನ್ ಆಯಿತು. ಸೊ 2014ರಿಂದ ಮುಂಬೈ ಮಾನೋ ರೈಲು ನಡೀತಾ ಇದೆ. ಸೆಂಟ್ರಲ್ ಯಾವಾಗೋ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತಂತೆ, ಈಗ ಸದ್ಯಕ್ಕೆ ಮತ್ತೆ ರೀಓಪನ್ ಆಗಿ ಮುಂಬೈ ಮಾನೋ ರೈಲ್ ನಡೀತಾ ಇದೆ. ಇಡೀ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ಲಿ ಮಾನೋ ರೈಲ್ ಇರೋದು ಮುಂಬೈಯಲ್ಲಿ ಮಾತ್ರನೇ, ಬೇರೆ ಯಾವ ಸಿಟಿನಲ್ಲೂ ಮಾನೋ ರೈಲ್ ಇಲ್ಲ ಅಂದ್ಕೊಳ್ತೀನಿ. ಮಾನೋ ಅಂತ ಹೆಸರೆಲ್ಲ ಇದ್ದಂಗೆ ಸಿಂಗಲ್ ಟ್ರ್ಯಾಕ್ ಇರುತ್ತೆ. ಸಿಂಗಲ್ ಟ್ರ್ಯಾಕ್ ಮೇಲೆ ಈ ಟ್ರೈನು ಹೇಗೆ ಓಡುತ್ತೆ ಅಂತ ನೋಡಿರಂತೆ, ಬನ್ನಿ. मानो रेल मेट्रो ट्रेन जैसे स्पीड जाएगा स्लो जाएगा? 60-50 स्पीड 60-50 स्पीड कम रहता है थोड़ा। हाँ, मानो रेल पॉइंट सबसे पहला ये की हाँ सबसे इंडिया में सिर्फ एक ही है और कहीं नहीं है, किधर कौन सा सिटी किधर भी नहीं है। जापान का गाड़ी है। हाँ, तो ये गाड़ी भी जापान का है। हाँ, ये सब कोई इशू हुआ है ना बड़ा, हाँ हाँ, तो जापान का आदमी आती है। और ನೋಡಿ ನಾವೀಗ ಇಲ್ಲಿಂದ ಶುರು ಮಾಡ್ತೀವಿ ಚೆಂಬೂರ್, ಅಲ್ಲಿಂದ ಸ್ಯಾಂಟ್ ಗ್ಯಾಜ್ ಮಹಾರಾಜ ಚೌಕ್ ಅಲ್ಲಿಗೆ ಹೋಗ್ತೀವಿ. ಇದ್ರ ಸೆಂಟ್ರಲ್ ಒಂದು ಸ್ಟೇಷನ್ ಇದೆ, ಆ ಸ್ಟೇಷನ್ ಹೆಸರೇನು ಗೊತ್ತಾ ನೋಡಿ? ಮೈಸೂರು ಕಾಲೋನಿ. ಮುಂಬೈಯಲ್ಲಿ ಮೈಸೂರು ಕಾಲೋನಿ ಇದೆ. ಹಾಂ, ಈಗ ನಾವು ಮುಂಬೈ ಮಾನೋ ರೈಲ್ ಒಳಗಡೆ ಬಂದಿದ್ದೀವಿ. ಸೀಟಿಂಗ್ ನೋಡಿ ಹೇಗಿದೆ ಮುಂಬೈ ಮಾನೋ ರೈಲಲ್ಲಿ, ಸೆಂಟ್ರಲ್ಲಿ ಮತ್ತು ಅಲ್ಲಿ ಸೆಂಟ್ರಲ್ಲಿ. ಈಗ ಮಾನೋ ರೈಲ್ ಸ್ಟಾರ್ಟ್ ಆಯಿತು ನೋಡಿ. ಸಿಂಗಲ್ ಟ್ರ್ಯಾಕ್ ಮೇಲೆ ಹೋಗೋದು, ಅದೊಂದು ಪಿಲ್ಲರ್ ಥರ ಕಾಣಿಸ್ತಾ ಇದೆಯಲ್ಲ ಟ್ರ್ಯಾಕು, ಅದೇ ಟ್ರ್ಯಾಕು ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಈ ಟ್ರೈನು ಸಹ ಜಪಾನ್ ಟೆಕ್ನಾಲಜಿದು, ಜಪಾನ್ ಅವರೇ ಬಂದು ಇಲ್ಲಿ ಮಾಡಿದ್ದು. ರೆಗ್ಯುಲರ್ ಮೇಂಟೆನೆನ್ಸ್ಗೆ ಜಪಾನ್ ಅವರೇ ಬಂದು ಎಲ್ಲ ಸ್ಟೇಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು, ಟ್ರೈನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಿರ್ತಾರಂತೆ. ನಾನು ಡೆಂಟಲ್ ಡಾಕ್ಟ್ರು, ಡೆಂಟಿಸ್ಟ್. ಬೆಂಗಳೂರಲ್ಲಿ ಚಳಿ ಇದೆ. ತವ್ರ ಮನೆ ಬಳ್ಳಾರಿಗೆ ಹೋಗ್ತಿರ್ತೀರಾ? ಬಳ್ಳಾರಿ ಅವ್ರಿಗೆ ಏನು ಬಿಸಿಲು ಅನಿಸ್ಬಾರ್ದು ಇಲ್ಲಿ ಆ ಥರ. ಬಳ್ಳಾರಿ ಬಾಕಡಷ್ಟೆಲ್ಲ ಹೋಗಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ಬಳ್ಳಾರಿ. ನೀವಿರೋದು ಯಾವ ಏರಿಯಾದಲ್ಲಿ? ದಾದರ್. ನಾನು ಎಲ್ಲಾದರೂ ಕನ್ನಡನೇ ಮಾತಾಡೋದು. ನಾವೀಗ ಮಾನೋ ರೈಲಿಂದ ಕೆಳಗಡೆ ಇಳಿದಿದ್ದೀವಿ ಮಹಾರಾಜ ಚೌಕ್ನಲ್ಲಿ. ಇಲ್ಲಿಂದ ಈಗ ಹಾರ್ಬರ್ ಲಿಂಕ್ ನೋಡೋಕೆ ಹೋಗೋಣಂತ. ಹಾರ್ಬರ್ ಲಿಂಕಲ್ಲಿ ನೈಟಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬನ್ನಿ ಹೋಗೋಣಂತೆ, ನೋಡೋಣ. ಅದೊಂಥರ ಹಿಂಗೆ ಗ್ರಿಪ್ ಹಿಡ್ಕೊಂಡು ಹೋಗೋದು, ಹಂಗೆ ಹಿಡ್ಕೊಂಡು ಹಂಗೆ ಹೋಗೋದು. ಮೇಲೆ ನಿಮಗೆ 2 ಪಿಲ್ಲರ್ಗಳ ಥರ ಕಾಣಿಸ್ತಾ ಇದೆಯಲ್ಲ, ಇದೇ ಮಾನೋ ರೈಲ್ ಟ್ರ್ಯಾಕ್. ಈ ಒಂದು ಪಿಲ್ಲರ್ ಮೇಲೆ ಟ್ರೈನ್ ಹೋಗುತ್ತೆ, ಇನ್ನೊಂದು ಪಿಲ್ಲರ್ ಮೇಲೆ ಇನ್ನೊಂದು ಟ್ರೈನ್ ಆಪೋಸಿಟಲ್ಲಿ ಬರುತ್ತೆ, ಈ ಥರ. ಸ್ನೇಹಿತರೆ, ಅಟಲ್ ಬಿಹಾರಿ ವಾಜಪೇಯಿ ಸಿವ್ರಿ ನವಾ ಸೇವಾ ಅಟಲ್ ಸೇತು ನ್ಯೂ ಹಾರ್ಬರ್ ಲಿಂಕು ಶುರುವಾಗಿದೆ. ಸ್ನೇಹಿತರೆ ನೋಡಿ, ಇದೇ ಮುಂಬೈಯಲ್ಲಿ ಹೊಸದಾಗಿ ಓಪನ್ ಆಗಿರೋಂಥ ಹಾರ್ಬರ್ ಲಿಂಕ್. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬಂದು ಇನಾಗ್ರೇಟ್ ಮಾಡೋಗಿದ್ರು. ನೈಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ. 1.5 ಅವರ್ ಜರ್ನಿನ 20 ನಿಮಿಷದಲ್ಲಿ ಈಗ ಕವರ್ ಮಾಡ್ಬೋದು ಈ ಹಾರ್ಬರ್ ಸಿ ಲಿಂಕ್ ಮೇಲೆ. ಫೋಕಸ್ ಲೈಟ್ಗಳು ಎಷ್ಟೊಂದು ಹಾಕಿದ್ದಾರೆ ನೋಡು, ಫೋಕಸ್ ಲೈಟ್ಗಳೆಲ್ಲ ಬರ್ತಾ ಇದೆ. ಬ್ರಿಡ್ಜ್ ಮೇಲಿಂದ ಬರ್ತಾ ಅಂತ ಫೋಕಸ್ ಲೈಟ್ಗಳಿವು ನೋಡೋಣ. ನೋಡೋಣ ಮೇಲೆ ಹೆಂಗೆ ಕಾಣಿಸ್ತದೆ ಆಕಾಶದಲ್ಲಿ. ನವಿ ಮುಂಬೈ ಎಂಟ್ರ್ ಆಗಿದ್ದೀವಿ, ಟೋಲ್ ಪ್ಲಾಜಾ ಹೆಡ್. ಸೊ ಇಲ್ಲಿಂದ ಇಳಿದು ಮತ್ತೆ ಇನ್ನೊಂದು ಕಡೆಯಿಂದ ವಾಪಸ್ ಹತ್ತಿ ಮತ್ತೆ ರಿಟರ್ನ್ ಟು ಮುಂಬೈ.
ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಇದಕ್ಕೆ ಟೋಲ್ ಬಂದು 200 ರುಪೀಸ್ ಒಂದು ಸೈಡಿಗೆ, ಅಂದರೆ 200 + 200 400 ರುಪೀಸ್ ಟೋಲಿಗೆ ಇದಕ್ಕೆ ಒಂದು ಸಲ ಹೋಗಿ ಬರೋದಕ್ಕೆ. ಸ್ನೇಹಿತರೆ, ನಾವೀಗ ಮುಂಬೈ ಮೆರೈನ್ ಡ್ರೈವಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಅಲ್ಲಿಂದ ಈಗ ಮುಂಬೈ ಸೀ ಲಿಂಕ್ ಮೇಲೆ ಹೋಗೋಣ. ನೈಟಲ್ಲಿ ಹೇಗಿರುತ್ತೆ ಸೀ ಲಿಂಕ್ ಮೇಲೆ ನೋಡೋಣ. ಇದು ಹೇಸಲ್ನಟ್ ಚಾಯ್, ಇದು ಕಾಶ್ಮೀರಿ ಸ್ಯಾಫ್ರಾನ್ ಚಾಯ್. ಸೊ ನಾವು ಕೂತಿರೋವಂಥದ್ದು ಬ್ರೂಕ್ ಬಾಂಡ್ ಚಾಯ್ ಮಹಲ್ ಅಂತ, ಅದರ ಟ್ರೆಡಿಷ್ನಲ್ ಸೆಟಪ್ ಇರುವಂಥ ಒಂದು ಟೀ ಹೌಸ್. ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ನಾವೀಗ ಮುಂಬೈ ಏರ್ಪೋರ್ಟ್ಗೆ ಎಂಟ್ರಿ ಆಗಿದ್ದೀವಿ. ಫ್ಲೈಟು ಸಿಕ್ಕಾಪಟ್ಟೆ ಡಿಲೇ ಆಗಿದೆ. 10:30ಗೆ ಇದ್ದಿದ್ದು ಫ್ಲೈಟು ಅರ್ಲಿ ಮಾರ್ನಿಂಗು 3 ಗಂಟೆಗಾಗಿದೆ. ಐಬಿಸ್ ಹೋಟೆಲ್ ನಾವಿದ್ದಿದ್ದು ಈ ಟರ್ಮಿನಲ್ 1ಗೆ ತುಂಬ ಹತ್ರ, 550 ಮೀಟರ್ಸ್ ಅಷ್ಟೇ. ಕ್ಯಾಬಲ್ಲಿ ಎಷ್ಟೊತ್ತಾಗುತ್ತೆ ಟೈಮು ಅಂತ ನೋಡಿದ್ರೆ 3 ಮಿನಿಟ್ಸ್ ತೋರಿಸ್ತು. ವಾಕಿಂಗ್ ಎಷ್ಟೊತ್ತಾಗುತ್ತೆ ಅಂತ ತೋರಿಸಿದ್ರೆ 6 ಮಿನಿಟ್ಸ್ ತೋರಿಸ್ತು. ಸೊ ವಾಕಿಂಗ್ ಮಾಡಿಕೊಂಡೇ ಬಂದುಬಿಟ್ವಿ. ಊಬರ್ ಟ್ಯಾಕ್ಸಿ 550 ಮೀಟರ್ಸ್ಗೆ 157 ರುಪೀಸ್ ಏನು ತೋರಿಸ್ತಾ ಇತ್ತು. ಸೊ ಫಸ್ಟ್ ಟೈಮು ಲೈಫಲ್ಲಿ ಹೋಟೆಲ್ ರೂಮಿಂದ ಏರ್ಪೋರ್ಟ್ಗೆ ವಾಕ್ ಮಾಡ್ಕೊಂಬಂದಿದ್ದು ನಾವು. ಮುಂಬೈನ ಟರ್ಮಿನಲ್ 1 ಏರ್ಪೋರ್ಟು ಎಷ್ಟು ಚಿಕ್ಕದಿದೆ ನೋಡಿ. ಅಲ್ಲೇ ಸೆಕ್ಯೂರಿಟಿ ಚೆಕ್ಕು, ಹಿಂಗೆ ಬಂದರೆ ಇಲ್ಲೇ ಬೋರ್ಡಿಂಗ್ ಗೇಟ್ಸ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುಂಬೈನ ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ. ಇದೇ ಮುಂಬೈನ ಕೊನೆಯ ವಿಡಿಯೋ. ಸಿಗೋಣಂತೆ ಮತ್ತೊಂದು ಇದೇ ಥರ ಯಾವುದಾದ್ರೂ ಒಂದು ಸ್ಪೆಷಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಅಗೈನ್.